ಡೈಬ್ರೋಕಾಪ್ ಇದು ಕೂಡ ಎಷ್ಟೋ ಜನನ ಮನೆಯಲ್ಲಿ ಈಗ ಶುಗರ್ ಅನ್ನೋದು ಇದ್ದೇ ಇದೆ, BP ಶುಗರ್ ಅನ್ನೋದು ಇದ್ದೇ ಇದೆ. ಹಿಂದಿನ ಕಾಲದಲ್ಲಿ ರಾಜರಿಗೆ ಬರ್ತಿತ್ತು, ದುಡ್ಡಿರೋರು ಬರ್ತಿತ್ತು ಈ ಕಾಯಿಲೆ ಅನ್ನೋರು, ಆದ್ರೆ ಇವಾಗ ಹುಟ್ಟಿದ ಮಗುಗೂ ಕೂಡ ಬರ್ತಾ ಇದೆ. ನಮ್ಮಲ್ಲಿರುವಂತ ಕಾಯಿಲೆ ನಾವು ಹುಟ್ಟುವಂತ ಈಗ ಹುಟ್ಟಿದಂತ ಮಗುಗೂ ಕೂಡ ಶುಗರ್ ಅನ್ನೋದು ಬರ್ತಾ ಇದೆ. ಇದು ಪ್ರತಿಯೊಬ್ರು ತಗೊಳ್ಳಿ, ಯಾರಿಗೆಲ್ಲ ಶುಗರ್ ಇದೀಗ ಲೈಫ್ ಲಾಂಗ್ ಅವ್ರು ಮಾತ್ರೆ ತಗೋತಾರಲ್ಲ, ಅದ್ರ ಬದಲು ಇದನ್ನು ತಗೊಳ್ಳಿ. ತಗೊಳ್ಳೋದ್ರಿಂದ ಅವ್ರು ಇನ್ಸುಲಿನ್ ತಗೊಳ್ತಾ ಇದ್ರೆ, ಟ್ಯಾಬ್ಲೆಟ್ ತಗೊಳ್ತಾ ಹಲವಾರು ಕಾಯಿಲೆಗಳು ಶುರು ಆಗ್ತದೆ. ಅವ್ರು ಹೇಗ್ ತಗೊಳ್ತಾರೆ, ಬೆಳಗ್ಗೆ ತಗೋತಾರೆ, ಮಧ್ಯಾಹ್ನ ತಗೋತಾರೆ, ರಾತ್ರಿ ತಗೋತಾರೆ, ಇನ್ಸುಲಿನ್ ತಗೋತಾರೆ. ಇಂಥವ್ರೆಲ್ಲ ತಗೊಂಡು ನಮ್ಮ ಮಾತ್ರೆಯಿಂದನೇ ಹಲವಾರು ಕಾಯಿಲೆಗಳು ಬರ್ತಾ ಇದೆ. ಅದ್ರ ಬಿಟ್ಟು ಇದ್ರ ಜೊತೆಗೆ ಇದನ್ನ ತಗೊಳ್ಳೋದ್ರಿಂದ ಮಾತ್ರ ಅವಾಯ್ಡ್ ಆಗ್ತಾ ಬರುತ್ತೆ. ನಾವ್ ತಿನ್ನುವಂತ ಫುಡ್ ನ ಕಂಟ್ರೋಲ್ ಮಾಡಿ. ಈಗ ಶುಗರ್ ಡಾಕ್ಟರ್ಗೆ ಹೋದ್ರೆ ನಾವ್ ಏನ್ ಹೇಳ್ತಾರೆ, ಅವ್ರು ನಮ್ಮನ್ನೇ ಕೇಳ್ತಾರೆ, ಹಾಗಲ್ ಇದು ತಿನ್ಬೇಡಿ, ಅನ್ನ ತಿನ್ಬೇಡಿ, ಸ್ವೀಟ್ ತಿನ್ಬೇಡಿ ಅಂತೆಲ್ಲ ನಮ್ಗೆ ಹೇಳ್ತಾರಲ್ವಾ. ಅದೇ ತರ ಅದನ್ನ ಅವಾಯ್ಡ್ ಮಾಡ್ಕೊಂಡು ನಮ್ಮ ಪ್ರಾಡಕ್ಟ್ ನ ತಗೊಳ್ಳಿ 3 ರಿಂದ 6 ತಿಂಗಳು, ಆಮೇಲೆ ಅದು ನಿಂತೇ ಹೋಗುತ್ತಲ್ವಾ. ಅದನ್ನ ಮತ್ತು ಮಾತ್ರೆ ತಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಈ ಡೈಬ್ರೋಕಾಪ್ ನ ವರ್ಷದಲ್ಲಿ 3 ರಿಂದ 6 ತಿಂಗಳು ತಗೊಳ್ಳೋದ್ರಿಂದ ನಮ್ಮ ಶುಗರ್ ನಾರ್ಮಲ್ ಬಂದಿದೆ. ಎಷ್ಟೋ ಜನಕ್ಕೆ ಬಂದಿದೆ, ಒಳ್ಳೊಳ್ಳೆ ರಿಸಲ್ಟ್ ಗಳು ಬರ್ತಾ ಇದೆ, ನಾವು ನೋಡಿರ್ತೀವಿ. ಅದನ್ನ ತಗೋಬಹುದು.